ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಮನೆಗೆ ವಾಷಿಂಗ್ ಮಷಿನ್ ಮತ್ತು ಫ್ರಿಜ್ ನಮ್ದು ಹಳೇದಿತ್ತು, ಅದನ್ನು ಹಾಗೆ ಎಕ್ಸ್ಚೇಂಜ್ ಮಾಡಿ ವಾಷಿಂಗ್ ಮಿಷಿನು, ಫ್ರಿಜ್ಜು ಮತ್ತು ಸ್ವಲ್ಪ ಒಂದು ಏನು ಬೆಳ್ಳಿ ಅಂಗಡಿಗೆ ಹೋಗಬೇಕಿತ್ತು. ಸೊ ಅಷ್ಟು ಕೆಲಸನೂ ಮುಗಿಸ್ಕೊಂಬರೋಣ ಅಂತ ಇದ್ದೀವಿ. ಸೊ ನೋಡೋಣ ಬನ್ನಿ, ಇದು ಯಾವತ್ತು ಡೆಲಿವರಿ ಆಗುತ್ತೆ, ಯಾವ ಥರ ಸಿಗುತ್ತೆ ಅಂತ ನೋಡೋಣ. ಸೊ ಬನ್ನಿ ಹೋಗೋಣ. ಸೊ ನಾವು ಬಂದಿರೋದು ಮಾರುತಿಗೆ, ಭದ್ರಾವತಿಲಿ ಮಾರುತಿ ಎಲೆಕ್ಟ್ರಾನಿಕ್ಸ್ ಅಂತ ಇದೆ. ಸೊ ಇಲ್ಲಿ ಸ್ವಲ್ಪ ಫೇಮಸ್ ಇದೆ, ನಮಗೆ ಗೊತ್ತಿರೋರು ಪರಿಚಯರೆಲ್ಲ ಇಲ್ಲೇ ತೊಗೊಂಡಿರೋದು. ಮತ್ತು ನಾನು ಪೈ ಅಂತ ಅಂದರೆ ಶಿವಮೊಗ್ಗ ಹೋಗಬೇಕು, ಇಲ್ಲ ಬ್ಯಾಂಗ್ಳೂರು. ಸೊ ಹಾಗಾಗಿ ಮಾರುತಿಗೆ ಬಂದೆ. ನನಗಿಲ್ಲಿ ಪ್ರಾಡಕ್ಟ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀಟಾಗಿ ಡಿಸ್ಪ್ಲೇ ಮಾಡಿದ್ರು, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಖುಷಿ ಆಯಿತು. ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಅಂತಲೇ ಏನು ನೋಡ್ತಾ ಇದ್ದಿದ್ದು. ಹಾಗಾಗಿ ಎಲ್ಲ ಬ್ರ್ಯಾಂಡ್ಗಳದ್ದು ಏನೇನು ಫೀಚರ್ಸ್ ಇದೆ, ಏನು ಎತ್ತೆಲ್ಲ ನೋಡಿದ್ವಿ. ನನಗೆ ಆ್ಯಕ್ಚುಲಿ ಅಯರಲ್ಲಿ ಫ್ರಿಜ್ಜಿ ಒಂದು ಇಷ್ಟ ಆಯಿತು. ಇಲ್ಲಿ ನೋಡ್ತಿರ್ಬೋದು ಲಾಸ್ಟಲ್ಲಿ ಇದಿಲ್ಲ ಅದು. ಬಟ್ ಆದರೆ ಒಳಗಡೆ ಸ್ಪೇಸ್ ತುಂಬ ಕಮ್ಮಿ ಇತ್ತು, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಲಿಲ್ಲ. ಸ್ಯಾಮ್ಸಂಗಿಗೂ AFBಗೂ ಮೇಜರ್ ಅಂದರೆ ಇದು 2 ವರ್ಷ ವ್ಯಾರಂಟಿ, 20 years ಮೋಟರ್ ವ್ಯಾರಂಟಿ. ಇದು 4 years ಕಂಪ್ಲೀಟು, 10 years ಮೋಟರ್. ಎರಡು ಆಲ್ಮೋಸ್ಟ್ ಸೇಮ್ ಬರುತ್ತೆ. ಬಾಷ್ ಆದರೆ ಸ್ವಲ್ಪ ಜಾಸ್ತಿ ಎಲ್ಲಕ್ಕಿಂತ ಕಂಪೇರ್ ಮಾಡಿದ್ರೆ. ಇದೆಲ್ಲ 3 years ವ್ಯಾರಂಟಿ ಬರುತ್ತೆ. ಬಾಷ್ ಇದು ಬಾಷ್ ಮೇಕ್ ಇಂಡಿಯಾನ, ಜರ್ಮನ್ ಇದು, ಜರ್ಮನ್ ಬ್ರ್ಯಾಂಡ್. ಬಟ್ ಮ್ಯಾನುಫ್ಯಾಕ್ಚರ್ ಆಗೋದು ಇಂಡಿಯಾದಲ್ಲಿ. AFB ಇದಾದರೆ ಇಂಡಿಯಾದಲ್ಲೇ. IFB ಸರ್ವಿಸ್ ಚೆನ್ನಾಗಿದೆ. ಹಾಂ ಸರ್, ಇಲ್ಲೇ ಲೋಕಲ್ ಸರ್ವಿಸ್ ಇದೆ ಭದ್ರಾವತಿಲಿ. ನಂದು ಬೆಂಗಳೂರಲ್ಲಿ ತೊಗೊಂಡಿದ್ದೀನಿ ಸರ್ವಿಸ್. ಅಂದರೆ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಚೆನ್ನಾಗಿ ಬಂದು ಎಲ್ಲ ಮಾಡ್ಬಿಟ್ಟು ಹೋದ್ರು. ಅದಾದ್ಮೇಲೆ ಫ್ರೀ ಸರ್ವಿಸಿಗೆ ಅವ್ರು ಬರಲೇ ಇಲ್ಲ. ಅದುವರೆಗೂ ಪ್ರಾಬ್ಲಮ್ ಇದೆ. ಅದಕ್ಕೆ ನಮ್ಮ ಇಲ್ಲಿ ಆ ಥರ ಏನಿಲ್ಲ. ಇನ್ ಕೇಸ್ ಸಣ್ಣ ಏನೋ ಒಂದು ಪ್ರಾಬ್ಲಮ್ ಇಟ್ಟರೆ ಸೊ ಇಲ್ಲಿ ಫೈನಲೈಸ್ ಮಾಡಿದ್ವಿ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನು. ಸೊ ನಾವೆಲ್ಲೂ ಬೇರೆ ಕಡೆ ಹೋಗಲಿಲ್ಲ, ನನಗಿಲ್ಲೇ ಸ್ಯಾಟಿಸ್ಫೈ ಆಯಿತು. ಈಗ ಬಿಲ್ಲಿಂಗ್ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ವಿ. ಇಲ್ಲಿ ನಮಗೆ ಏನು ವಾಷಿಂಗ್ ಮಿಷಿನ್ ಕವರ್ ಮತ್ತು ಲಿಕ್ವಿಡ್ 2 ಫ್ರೀಯಾಗಿ ಕೊಟ್ಟರು. ಸೊ ಇಲ್ಲಿ ನೋಡ್ಬೋದು ಎಷ್ಟು ಜನ ಪೊಲೀಸ್ ಇದ್ದಾರೆ ಅಂತ. ನಾವು ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದ್ದಿದ್ದು. ಅದ್ರ ಮಾರನೇ ದಿನವೇ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾಯಿದ್ರು. ಹಾಗಾಗಿ 5,000 ಜನನೋ 8,000 ಜನ ಪೊಲೀಸು ಬಂದಿದ್ದರು. ಸೊ ಅವ್ರಿಗೆ ಇಲ್ಲೆಲ್ಲ ಮೇ ಬಿ ಏನೋ ರೂಮ್ ಕೊಟ್ಟಿದ್ರು ಅನಿಸುತ್ತೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಗೈಸ್, ಇವಾಗ ಮನೆಗೆ ರೀಚ್ ಆದ್ವಿ. ಸೊ ಫೈನಲ್ ಮಾಡಿದ್ವಿ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ ಎರಡೂ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ವಿಶಾಲ್ ಮಾರ್ಟಿಗೆ ಹೋಗಿ ಅದು ಏನು ಲಿಕ್ವಿಡ್ ಎಲ್ಲ ಏನಿದೆ ಅದನ್ನೆಲ್ಲ ತೊಗೊಂಡು ಜಸ್ಟ್ ಇವಾಗಿನ್ನೂ ರೀಚ್ ಆದ್ವಿ. ಇಲ್ಲಿ ಬರ್ತಾ ಹಾಗೆ ಸ್ಟ್ಯಾಂಡ್ ಮತ್ತು ಅದು ಏನು ವಾಷಿಂಗ್ ಮಿಷಿನ್ ಕವರು, ಫ್ರಿಜ್ ಕವರೆಲ್ಲ ಕೊಟ್ಟರು. ಸೊ ಇವಾಗ 1 ಅವರಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನಾಳೆ ಏನಿದೆ ಅವತ್ತು ಬಂದುಬಿಟ್ಟು ಇನ್ಸ್ಟಾಲೇಷನ್ ಮತ್ತು ಡೆಮೋ ಎಲ್ಲ ಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ಈಗ ಹಳೆ ಫ್ರಿಜ್ ಇದೆ, ಅದನ್ನು ಬೇರೆ ತೆಗಿಬೇಕು. ಹಳೆ ಫ್ರಿಜ್ ಇದೆ, ಸೊ ಅದನ್ನು ಈಗ ಎತ್ತಿಡಬೇಕು. ಇಲ್ಲ ಅಲ್ಲಿ ಯಾರಾದರೂ ಬೇಕಿದ್ದರೆ ಅವರಿಗೆ ನೋಡಬೇಕು. ಸೊ ಚೆನ್ನಾಗಿದೆ. ತೊಗೊಂಡಿರೋದು ಬಂದುಬಿಟ್ಟು IFBನೇ, 2 IFBನೇ ತೊಗೊಂಡ್ವಿ. ಫ್ರಿಜ್ ನಂಗೆ ಅಷ್ಟು ಗೊತ್ತಿರಲಿಲ್ಲ IFB ಏನು ರೆಫ್ರಿಜ್ರೇಟರ್ ಬಂದಿದೆ ಅಂತ. ಬಟ್ ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ಕೇಳಾದ್ಮೇಲೆ ಓಕೆ ಚೆನ್ನಾಗಿದೆ ಅಂತ ಅಂದರು. ಲಾಸ್ಟ್ ಇಯರ್ ಇನ್ನೂ ಏನೋ ಅದು ಫ್ರಿಜ್ ಬಂದಿರೋದಂತ IFB ಅಂದರೆ ಇದು ಮುಂಚೆಲ್ಲ ವಾಷಿಂಗ್ ಮಿಷಿನ್ ಇತ್ತಲ್ಲ, ಫ್ರಿಜ್ ಲಾಸ್ಟ್ ಇಯರ್ ಬಂದಿದೆ ಅಂತ ಅಂದರು. ಸೊ ಚೆನ್ನಾಗಿದೆ, ಎಲ್ಲ ನೀಟಾಗಿ ನೋಡಿ ತೊಗೊಂಬಂದಿದ್ದೀವಿ. ಸೊ ಇನ್ನು ಮನೆ ಫಿಕ್ಸ್ ಮಾಡಿಸ್ಬೇಕು. ಇನ್ನೂ ತುಂಬ ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ. ಒಂದು ರೇಂಜಲ್ಲಿ ತೊಗೊಂಡಿದ್ದೀವಿ, ಅಂದರೆ ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಮ್ಮಿನೂ ಅಲ್ಲ. ಸೊ ಇವತ್ತು ಅದು ಬರುತ್ತೆ. ಮನೆಗೇನಾದರೂ ಹೊಸ ಐಟಮ್ ಬರುತ್ತೆ ಅಂದರೆ ಒಂಥರ ಖುಷಿ. ಸೊ ಇವಾಗ ಆ ಜಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ನೀಟಾಗೆ. ಗಣಪತಿ ಬೇರೆ ನಾಳೆ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾರೆ. ಅಂದರೆ ಫುಲ್ ಅಂದರೆ ಫುಲ್ ಪೊಲೀಸ್ ಎಲ್ಲ ಇದ್ದಾರೆ, ಭದ್ರಾವತಿ ಪೂರ್ತಿ ಪೊಲೀಸು. ನೋಡೋಣ ನಾಳೆ ಏನಾದರೂ ಗಣಪತಿ ಬಿಡೋ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ನೋಡೋಕ್ಕೆ ಒಂಥರ ಚೆಂದ. ಮೇ ಬಿ ನಾಳೆ ಸ್ಕೂಲ್ ಕಾಲೇಜೆಲ್ಲ ರಜೆ ಇರುತ್ತೆ ಇಲ್ಲಿ. ಸೊ ಬನ್ನಿ ಹೋಗೋಣ. ನೋಡಿ ಹೂವೆಲ್ಲ ಒಂಥರ ಚೆಂದ, ಮನೆ ನೋಡೋಕ್ಕೆ ಹೂವು. ನಮ್ಮ ತುಳಸಿ ಕಡೆ ಮಾತ್ರ ಸಖತ್ತಾಗಿದೆ. ಸೊ ಬನ್ನಿ ಹೋಗೋಣ. ಬಂದಾದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದಿಲ್ಲಿ ತಾಕುತ್ತೆ. ಇವಾಗ ಪ್ರಾಡಕ್ಟ್ ಕೂಡ ಬಂತು. ಸೊ ಇದು ಇಳಿಸ್ಬೇಕಾಗಿತ್ತು, ಅವರೊಬ್ಬರೇ ಬಂದಿದ್ದರು. ಹಾಗಾಗಿ ನೋಡಿ, ಊರ ಕಡೆ ಇದ್ದರೆ ಅಕ್ಕಪಕ್ಕದವರೆಲ್ಲ ಬಂದು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಅದನ್ನು ಇಳಿಸ್ಕೊಡೋದಕ್ಕೆ ಹೆಲ್ಪ್ ಮಾಡಿದ್ರು.
ಇದು ಬ್ಲ್ಯಾಕ್. ಏ ಹುಷಾರು, ಬಲ್ಪ್ ಹೋಯ್ತು ಬಲ್ಪ್. ಆ ಕಡೆ ಇಡಬೇಕು ಸ್ವಲ್ಪ. ಸೊ ಇವಾಗ ಫ್ರಿಡ್ಜ್ ಇಲ್ಲಿ ಇಟ್ಟಾಗಿದೆ, ಅದನ್ನೆಲ್ಲ ಸ್ವಲ್ಪ ತೆಗೆದ್ವಿ. ಹಾಗೆ ಇಲ್ಲಿ ಏನಿದೆ ಆಲ್ರೆಡಿ ಇದು ಫಿಟ್ ಮಾಡಿಸಿದ್ದೀವಿ ಅಕ್ವಾಗಾರ್ಡು. ಸೊ ಇದು ಯೂಸ್ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಕಿಚನ್ ಟೂರ್ ಇನ್ನೊಂದಿನ ಕೊಡ್ತೀನಿ ನೀಟಾಗಿ ಏನೇನು ಜೋಡಿಸಿದ್ದೀವಿ ಅಂತ. ಸೊ ಇಷ್ಟ ಆಗಿತ್ತು. ನೋಡೋಣ, ನಾಳೆ ಇನ್ಸ್ಟಾಲೇಷನ್ ಬರ್ತಾರಲ್ಲ, ಇನ್ನೂ ಅದನ್ನು ತೋರಿಸ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಇನ್ನು ಇನ್ಸ್ಟಾಲೇಷನ್ಗೆ ಅಂತೆಲ್ಲ ಬಂದಿದ್ದರು. ಸೊ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಎರಡೂ IFB ಆಗಿರೋದ್ರಿಂದ ಒಬ್ಬರೇ ಬಂದಿದ್ದರು, ಎರಡು ಡೆಮೋ ಕೊಟ್ಟು ಮತ್ತು ಫಿಕ್ಸ್ ಮಾಡಿ ಹೋಗೋದಕ್ಕೆ. ಸೊ ನಾವು ತೊಗೊಂಡಿರೋದು ನೋಡ್ಬೋದು, ಇದೇ ವಾಷಿಂಗ್ ಮಿಷಿನು IFB. ಸೊ ಚೆನ್ನಾಗಿದೆ. ನಾನು ಇದು ಮುಂಚೆಯಿಂದನೂ ಬ್ಯಾಂಗ್ಳೂರಿಂದನೂ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಮತ್ತೆ IFBಗೆ ಜಂಪ್ ಆದೆ ಇಲ್ಲೂ. ಚಾರ್ಜ್ ಮಾಡ್ಕೊಂಡಾದ್ಮೇಲೆ ಇದೊಂದು ಪವರ್ ಬಟನ್, ಬರೀ ಟಚ್ ಎಷ್ಟು ಅನ್ಕೊಂಗಿಲ್ಲ, ಬರೀ ಟಚ್. ಆಫ್ ಮಾಡಬೇಕು ಅಂದರೆ ಇದು ಮೇಲೆ ಒಂದು ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಬೇಕು, ಆಫ್ ಹಾಕಿದ್ದು. ಪ್ಲೇ ಬಟನ್ ಸ್ಟಾರ್ಟ್ ಮಾಡಾದ್ಮೇಲೆ ಇದು ಬಂದು ನಿಮಗೆ ಪ್ರೋಗ್ರಾಮ್ ಬಟನ್ ಅಂದ್ಬಿಟ್ಟು, ನೀವು ಯಾವ ಪ್ರೋಗ್ರಾಮ್ಸಲ್ಲಿ ಇಟ್ಟಿರ್ತಾರೆ ಅದಾದ್ಮೇಲೆ ಲೈಟ್ ಡಿಮ್ ಆಗುತ್ತೆ. ಈ ಥರ ಪ್ರೆಸ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಈ ಕಡೆ ಬಂದರೆ ಈ ಕಡೆ ಪ್ರೋಗ್ರಾಮ್ ಬೇಕು ಅಂದರೆ ಈ ಕಡೆ ಒಂದು ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳೋದು. ಫಸ್ಟ್ನೇ ಪ್ರೋಗ್ರಾಮ್ ಬಂದು ಮಿಕ್ಸ್ಡ್ ಡೈಲಿ ಅಂತ. ನೀವು ಡೈಲಿ ನೀವು ಯಾವುದೇ ಆಪ್ಷನ್ ಚೂಸ್ ಮಾಡಿದ್ಮೇಲೆ ಇದು ಬಂದು ಪ್ಲೇ ಮಾಡಬೇಕು. ಇದನ್ನು ಕೊಟ್ಟರೆ ಮಿಷಿನ್ ರನ್ ಆಗುತ್ತೆ. ಪ್ಲೇ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ. ಇದರ ಟೆಂಪ್ರೇಚರು ಸ್ಪಿನ್ ಸ್ಟೀಮ್ ಇದು ಯಾವುದು ಯೂಸ್ ಮಾಡ್ಬೋದು. ಯಾಕಂದರೆ ಪವರ್ ಸ್ಟೀಮ್ ಮಿಷಿನ್ ಆಗಿದ್ರೆ ಆಟೋಮೆಟಿಕ್ ಸೆಟ್ ಇರುತ್ತೆ. ನೀವು ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೊಬೋದು. ಪವರ್ ಸ್ಟೀಮು ಮತ್ತು ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಂಡ್ರೆ ಈ ಮಿಷಿನ್ ಹೆವಿ ಹೀಟ್ ಆಗುತ್ತೆ. ಸ್ಪಿನ್ ಜಾಸ್ತಿ ಮಾಡ್ಕೊಂಡ್ರೆ ಜೋರ ತಿರುಗುತ್ತೆ, ಶೇಕ್ ಬರ್ತದೆ. ಅದನ್ನು ಯೂಸ್ ಮಾಡ್ಕೊಳ್ಬೇಕು. ನಿಮಗೆ ಸಿಂಪಲ್ ಮೆಥಡ್ ಇಲ್ಲ, ನಿಮ್ಗೆ ಯಾವ ಪ್ರೋಗ್ರಾಮು ಬೇಡ. ಈಗ ಮಕ್ಳು ಬಟ್ಟೆ ಒಂದು ಕೈಗೆ, ಕಾಟನ್ ಬಟ್ಟೆ ಒಂದು ಮಿಕ್ಸಪ್ ಮಾಡೋಕ್ಕೆ ಇದೊಂದು ಮಿಕ್ಸ್ಡ್ ಡೈಲಿ ಇದೊಂದು ಸಾಕು ನಿಮಗೆ. ಫಸ್ಟ್ನೇ ಪ್ರೋಗ್ರಾಮ್ ಫಸ್ಟ್ ಒನ್ ಇಲ್ಲಿ ನೋಡಿ, ಲೈಟ್ ಬರೋದಿಲ್ಲ ಒತ್ತಿದ ತಕ್ಷಣ. ಇದು ಮತ್ತೆ ಅದೊತ್ತು ಅದು ಕೆಳಗಡೆ ಬರುತ್ತೆ. ಸೊ ಇವಾಗ ಒಂದು 15 ಮಿನಿಟ್ಸಿಗೆ ಹಾಕಿದ್ದಂಗೆ ಎಲ್ಲ ಫಿಕ್ಸ್ ಆಯಿತು. ಸೊ ವೈಫೈ ಕೂಡ ಇದೆ, ಅದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಜಾಸ್ತಿ ಸೈನ್ಸ್ ಆಗುತ್ತೆ ಐಟಮ್ಗಳು. ಈಗ ನಾನ್ ವೆಜ್ ಏನೋ ಇಡ್ತೀನಿ ಅಂದರೆ ಈ ಥರ ಏನು ಇಡ್ತೀನಿ ಇಲ್ಲಿ ಇಟ್ಕೊಬೇಕಾಗುತ್ತೆ. ಇದರಲ್ಲಿ ನೀವು ಐಸ್ ಮಾಡೋಂಥ ಐಟಮ್ ಹೆಂಗೆ ಅಂದರೆ ಒಳಗಡೆ ನೀರು ಹಾಕಬೇಕು. ಐಸ್ ಕ್ಯೂಬ್ ತಕ್ಕೊಬೇಕು ಅಂದ್ರೆ ಏನು ಮಾಡಬೇಕು, ಇದು ರೊಟೇಟರ್. ಇನ್ನು ಈ ರೊಟೇಟ್ ಮಾಡಿಬಿಟ್ಟು ಈ ಒಳಗೆ ನೀವು ಬೀಳ್ತವೆ. ಆಮೇಲೆ ಈ ಟ್ರೈ ಹಾಕೊಂಡ್ರೆ ಆಯ್ತು, ಎಲ್ಲ ಒಳಗಡೆ ಇರುತ್ತೆ, ಸಾಕಾಗುತ್ತೆ, ನೀವು ಇಟ್ಕೊಳ್ಬೋದು. ಸೊ ಗೈಸ್, ವಾಷಿಂಗ್ ಮಿಷಿನ್ ಮತ್ತು ಫ್ರಿಡ್ಜ್ ಎರಡೂ ಫಿಕ್ಸ್ ಆಯಿತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.